ಸೊ ಇದೆಲ್ಲ ಏನು ಅಂದ್ರೆ ದುಬೈ ಮಾದರಿಯ ಕಾನ್ಸೆಪ್ಟ್ ಇದೆಲ್ಲ. ಇದನ್ನೆಲ್ಲ ರಿಬಿಟ್ಸ್ ಅಂತ ಹೇಳ್ತೀವಿ. ಒಂದ್ಸಲ ಗನ್ನಲ್ಲಿ ಹೊಡೆದ್ರೆ ಲೈಫ್ ಟೈಮ್ ಅಲ್ಲಾಡೋದಿಲ್ಲ ಸರ್. ಸೊ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ. ಲೈಫ್ ಬಗ್ಗೆ ಕೇಳೋದಾದ್ರೆ ಸರ್, ಫ್ರಮ್ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇಂದಾನೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಮಿನಿಮಮ್ 200 to 250 kg ಅಂತೂ ಆರಾಮಾಗಿ ತಡೆಯುತ್ತೆ ಸರ್. ವಿತಿನ್ 5 years ಯಾವುದೇ ತರ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಫ್ರೀ ರಿಪ್ಲೇಸ್ಮೆಂಟ್ ಇರುತ್ತೆ. ಇಲ್ಲಿ ಯೂಸ್ ಮಾಡಿರೋದು ಬಂದು ಟೀಕ್ ವುಡ್ ಕಲರ್. ಸೊ ಇನ್ನ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಇದೆ ಸರ್. ಅಂದ್ರೆ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ ಸರ್. ಇಲ್ಲಿ ಹೇಳೋದಾದ್ರೆ ಎಕ್ಸೆಪ್ಟ್ ಆಸಿಡ್ ಸರ್, ಏನನ್ನ ಬೇಕಾದ್ರೂ ಹಾಕಿ ಕ್ಲೀನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕೊಲಿನ್ ಆಗಿರ್ಬೋದು, ಟಿನ್ನರ್ ನ ಕೂಡ ಹಾಕಿ ಕ್ಲೀನ್ ಮಾಡಬಹುದು. ಮೆಟೀರಿಯಲ್ ನ ನೀವು ಫೀಲ್ ನೋಡಿದಾಗ ಅಷ್ಟೇ ನಿಮಗೆ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಂದಾನೆ ಮಾಡಿರುವಂತದ್ದು ಅನ್ನೋದ್ರ ನಿಮಗೆ ಗೊತ್ತಾಗ್ತದೆ. ಏನ್ ಕಲರ್ ಹೇಳ್ತೀರಾ ಇದು ಆಕ್ಚುಲಿ ಸರ್? ಇದನ್ನ ಮೆಟಾಲಿಕ್ ಬ್ರಾನ್ಸ್ ಅಂತ ಹೇಳ್ತೀವಿ. 5 ನಂಬರ್ ಆಫ್ ಬಾಸ್ಕೆಟ್ಸ್ ನ ಕೊಟ್ಟಿದ್ದೀನಿ. ಸೊ ಇದು ಕಟ್ಲರಿ ಇದೆ, ಕಪನ್ ಸಾಸರ್. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ಸುಮ್ನಹಳ್ಳಿ ಹತ್ರ ಒಂದು ಫ್ಲಾಟ್ ಹತ್ರ ಬಂದಿದ್ದೀನಿ. ಇಂಟೀರಿಯರ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಳ್ಳೋಣ ಅಂತ. ಈ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಒಳ್ಳೆ ಕ್ವಾಲಿಟೀಸ್ ನ ಕೊಡ್ತಾ ಇರುವಂತ ಒಬ್ಬರನ್ನ ಇವತ್ತು ಪರಿಚಯ ಮಾಡ್ಸಕ್ ಬಂದಿದ್ದೀನಿ. ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತಾ ಅವರ ಒಂದು ಏನೆಲ್ಲ ಸರ್ವಿಸಸ್ ಕೊಡ್ತಾರೆ, ಈ ಒಂದು ಫ್ಲಾಟ್ ಅಲ್ಲಿ ಮಾಡಿರುವಂತ ವರ್ಕ್ ನ ಹೇಗಿದೆ ಅಂತ ತೋರಿಸ್ಕೊಡ್ತಾ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ನಮಸ್ಕಾರ ಭರತ್. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್. ಸೊ ನಮ್ಮ ಒಂದು ವೀಕ್ಷಕರು ಅಂದ್ರೆ ನಿಮ್ಮ ಒಂದು ಇಂಟೀರಿಯರ್ ವರ್ಕ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ ಸರ್. ನಮ್ಮ ಕಂಪನಿ ನೇಮ್ ಬಂದ್ಬಿಟ್ಟು ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿ. ಸೊ ಅದಕ್ಕೆ ಆಲ್ರೆಡಿ ಇಟ್ಸ್ ಬಿನ್ 8 years ಆಯ್ತು ನನ್ನ ಕಂಪನಿನ ಸ್ಟಾರ್ಟ್ ಮಾಡಿ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಸೊ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ. ಈ ತರ ಎಲ್ಲ ಅಡ್ವಾಂಟೇಜಸ್ ಇರೋದ್ರಿಂದ ಸೊ ಕಸ್ಟಮರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಲೈಕ್ ಮಾಡ್ತಾರೆ ಅಂತ ಹೇಳ್ಬೋದು. ಫ್ಲಾಟ್ಗೆ ಅಂತ ಕರ್ಕೊಂಡ್ ಬಂದ್ರಿ, ಇಲ್ಲೊಂದು ವರ್ಕ್ ಆಗ್ತಿದೆ ಅಂತ. ಮೋರೋವರ್ ನೀವು ಅಪಾರ್ಟ್ಮೆಂಟ್ಸ್ಗೆ ಮಾಡ್ತೀರಾ ಅಥವಾ ಇಂಡಿವಿಜುವಲ್ ಫ್ಲಾಟ್ಸ್ ವಿಲಾಸ್ ಎಲ್ಲಾನು ಮಾಡ್ತೀರಾ? ಸರ್ ಫ್ಲಾಟ್ಸು, ವಿಲ್ಲಾಸು ಎಲ್ಲಾ ತರ ಎಲ್ಲ ಮನೆಗಳಿಗೂ ಇಂಟೀರಿಯರ್ಸ್ ನ ಮಾಡ್ಕೊಡ್ತೀವಿ ಸರ್. ಸೂಪರ್. ಬನ್ನಿ ಇನ್ನಷ್ಟು ಒಂದು ಡೀಟೇಲ್ಸ್ ನ ಅಲ್ಲೇ ಮಾತಾಡಿಸ್ತಾ ನಾವು ಫ್ಲಾಟ್ ಒಳಗೆ ಹೋಗೋಣ ಅಂತ. ಈಗ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈಗ ಅಲ್ಯೂಮಿನಿಯಂ ನೀವೇನು ಪ್ರಾಡಕ್ಟ್ ತಂದಿದ್ದೀರಾ ಅಂದ್ರೆ ಇದು ತುಂಬಾ ಹಳೇದೇನಾ ಅಥವಾ ಹೊಸ ಇನೋವೇಷನ್ ಹೇಗೆ ಅಂತ? ಸರ್ ಇಲ್ಲ, ಇದು ತುಂಬಾ ಹಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಸೊ ಇದೆಲ್ಲ ಏನು ಅಂದ್ರೆ ದುಬೈ ಮಾದರಿಯ ಕಾನ್ಸೆಪ್ಟ್ ಇದೆಲ್ಲ. ಸೊ ಅಂದ್ರೆ ನಾವು ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೋದು ಒಂದು ಟಿವಿ ಯೂನಿಟ್ ನ ಮಾಡಿರೋ ಅಂತದ್ದು. ಏನು ಒಂದು ವುಡ್ಗೆ ಏನು ಕಮ್ಮಿ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಏನು ಕಲರ್ಸ್ ಇರ್ಬೋದು ಅಥವಾ ಟೆಕ್ಸ್ಚರ್ಸ್ ಇರ್ಬೋದು, ನೀವೇನು ನೋಡ್ತಾ ಇದ್ದೀರಾ ಕಂಪ್ಲೀಟ್ಲಿ ಈ ಒಂದು ವುಡ್ ಟೆಕ್ಸ್ಚರ್ ಇಂದಾನೆ ಮಾಡಿರುವಂತದ್ದೇನೆ ನಿಮಗೆ ಫೀಲ್ ಆಗುವಂಥದ್ದು ನೀವು ನೋಡ್ತಾ ಇದ್ದೀರಾ. ಆ ಮೆಟೀರಿಯಲ್ ನ ನೀವು ಫೀಲ್ ನೋಡಿದಾಗ ಅಷ್ಟೇ ನಿಮಗೆ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಇಂದಾನೆ ಮಾಡಿರುವಂತದ್ದು ಅನ್ನೋದ್ರ ನಿಮಗೆ ಗೊತ್ತಾಗ್ತದೆ. ಸೊ ಈ ಒಂದು ವುಡ್ ಮತ್ತೆ ಈ ಅಲ್ಯೂಮಿನಿಯಂಗೆ ಲೈಫ್ ಬಗ್ಗೆ ಅಂತ ತಗೊಂಡ್ರೆ ಸೊ ಯಾವ್ದು ಲೈಫ್ ಜಾಸ್ತಿ ಅಂತ ಹೇಳ್ತೀರಾ? ಸರ್ ಈಗ ಪ್ಲೈವುಡ್ ಅಂತ ತಗೊಂಡ್ರೆ ಸರ್, ಲೈಕ್ ಪ್ಲೈವುಡ್ ಅಲ್ಲಿ ಏನಾಗುತ್ತೆ, ಇಂತಿಷ್ಟು ವರ್ಷನೇ ಅಂತ ಬಾಳಿಕೆ ಬರುತ್ತೆ ಅಂತ ಎಕ್ಸಾಂಪಲ್ ತಗೋಬಹುದು. ಯಾವ ತರ ಅಂತ ಹೇಳೋದಾದ್ರೆ ಸರ್, ಟರ್ಮೈಟ್ ಪ್ರೂಫ್ ಇರೋದಿಲ್ಲ, ವಾಟರ್ ಪ್ರೂಫ್ ಇರೋದಿಲ್ಲ, ಫೈರ್ ಪ್ರೂಫ್ ಇರೋದಿಲ್ಲ. ಸೊ ಈ ತರದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡುವಂತ ಕಾನ್ಸೆಪ್ಟ್ ಇದು ಅಷ್ಟೇ. ಈಗ ವುಡ್ಗೆ ಅಲ್ಯೂಮಿನಿಯಂಗೆ ಬಜೆಟ್ ನ ನಾವು ಕಂಪೇರ್ ಮಾಡಿದ್ರೆ ಮಿನಿಮಮ್ 30 to 40% ಅಂತೂ ಪಕ್ಕ ಸೇವ್ ಮಾಡಬಹುದು ಸರ್. ಈ ಅಪಾರ್ಟ್ಮೆಂಟ್ ತುಂಬಾ ಚಿಕ್ಕದಿರೋದ್ರಿಂದ ಸೊ ಇಲ್ಲಿ ಟಿವಿ ಯೂನಿಟ್ ಸ್ಪೇಸ್ ಕೂಡ ತುಂಬಾ ಚಿಕ್ಕದಿದೆ. ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದನ್ನ WPVC ಶೀಟ್ ಅಂತ ಹೇಳ್ತೀವಿ ಸರ್. ವುಡನ್ ಕಲರ್ ರಾಫ್ಟರ್ಸ್ ನ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ಗೆ ಈಗ ಏನ್ ನಾವ್ ಈ ಶೀಟ್ ನೋಡ್ತಾ ಇದೀವಲ್ಲ, ಈ ಶೀಟ್ ಕೂಡ ACP ಶೀಟ್ ಅಂತ ಹೇಳ್ಬೋದು. ಅಂದ್ರೆ ಅಲ್ಯೂಮಿನಿಯಂ ಕಾಂಪೋಸಿಟ್ ಪ್ಯಾನಲ್ ಅಂತ. ಸೊ ವೈಟ್ ಕಲರ್ ಮಾರ್ಬಲ್ ಶೀಟ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಪ್ರಾವಿಷನ್ ಬಂದ್ಬಿಟ್ಟು ಗ್ಲಾಸ್ ಡೋರ್ ಕೊಟ್ಟಿದ್ದೀನಿ. ಸೊ ದಟ್ ಏನಂದ್ರೆ ಸೆಟಪ್ ಬಾಕ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಸರ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ಮೇಜರ್ ಆಗಿ ಡೌಟ್ ಬರುವಂತದ್ದು ಕಸ್ಟಮರ್ಸ್ ಗಳಿಗೆ, ಇದು ಬಾಳಿಕೆ ಬರುತ್ತಾ ಅಂದ್ರೆ ವೆಯ್ಟ್ ತಡೆಯುತ್ತಾ ನಂಬರ್ 1, ಇನ್ನೊಂದು ಲೂಸ್ ಆಗ್ಬಿಡುತ್ತೆ. ಯಾಕಂದ್ರೆ ಮೆಟಲ್ ಅಲ್ಲ, 200% ಇಲ್ಲ ಸರ್. ಅದಕ್ಕೆ ಮೇನ್ ಪ್ರೂಫ್ ಏನೇ ನೀವು ಇಲ್ಲಿ ನೋಡ್ಬೋದು ಸರ್, ಎಲ್ಲ ರಿಬಿಟ್ ಸಿಸ್ಟಮ್ ಇದೆ. ಇದನ್ನೆಲ್ಲ ರಿಬಿಟ್ಸ್ ಅಂತ ಹೇಳ್ತೀವಿ. ಒಂದ್ಸಲ ಗನ್ನಲ್ಲಿ ಹೊಡೆದ್ರೆ ಲೈಫ್ ಟೈಮ್ ಅಲ್ಲಾಡೋದಿಲ್ಲ ಸರ್. ಸೊ ಅಗೇನ್ ಇಂಚಸ್ ಕೂಡ ನೀವು ನೋಡ್ಬೋದು, ಎಪ್ಕೋ ಇಂಚಸ್ ಇದೆ, ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಅದನ್ನು ಕೂಡ 200% ಮೆಟಲ್ ಆಗಿದ್ರು ಪರವಾಗಿಲ್ಲ, ಬಟ್ ಲೂಸ್ ಅಂತೂ ಆಗೋದಿಲ್ಲ. ಅಂಡ್ ಕಮಿಂಗ್ ಟು ಅನದರ್ ಪಾಯಿಂಟ್, ವೆಯ್ಟ್ ತಡೆಯುತ್ತಾ ಅಂತ. ಒಂದು ಸರ್ಫೇಸ್ಗೆ ಎಷ್ಟು ಅಮೌಂಟ್ ಆಫ್ ವೆಯ್ಟ್ ನ ಇಡೋದಕ್ಕಾಗುತ್ತೆ ಅಷ್ಟೇ ವೆಯ್ಟ್ ನ ಇಡೋದಕ್ಕೆ ಸಾಧ್ಯ. ಸೊ ಆ ತರ ಲೆಕ್ಕಾಚಾರ ಮಾಡೋದಾದ್ರೆ 200% ವೆಯ್ಟ್ ಬ್ಯಾರಿಯರ್ಸ್ ಕೂಡ ಏನಿಲ್ಲ ಸರ್, ಖಂಡಿತ ವೆಯ್ಟ್ ಕೂಡ ಇಡಬಹುದು. ಇದು 2 BHK ಆಗಿದ್ದ ಇಲ್ಲ ಏನೇನ್ ತಗೊಂಡ್ಬಂದಿದ್ದೀರಾ ಆಕ್ಚುಲಿ ಸರ್? ಈಗ ಟಿವಿ ಯೂನಿಟ್ ನೋಡಿದ್ವಿ. ಸೊ ಇಲ್ಲಿ ಬಂದ್ರೆ ನಾವು ಕಿಚನ್ ನ ನೋಡ್ಬೋದು. ಈ ಕಿಚನ್ ಅಲ್ಲಿ ಮೇನ್ ವಿಶೇಷತೆ ಏನು ಅಂದ್ರೆ ಸಿಂಗಲ್ ಕಲರ್ ಕಾಂಬಿನೇಷನ್ ಅಲ್ಲೇ ಮಾಡಿರುವಂತದ್ದು ಸರ್. ಏನ್ ಕಲರ್ ಹೇಳ್ತೀರಾ ಇದು ಆಕ್ಚುಲಿ? ಸರ್ ಇದನ್ನ ಮೆಟಾಲಿಕ್ ಬ್ರಾನ್ಸ್ ಅಂತ ಹೇಳ್ತೀವಿ. ಇದೇನು ಕೊಟ್ಟಿದ್ದೀರಾ? ಅದು ಚಾಂಪಿಯನ್ ಗೋಲ್ಡ್ ಅಂತ ಸರ್. ವೈ ಬಿಕಾಸ್ ಇದು ಮೆಟಾಲಿಕ್ ಕಲರ್ ಕಾಂಬಿನೇಷನ್ ಆಗಿರೋದ್ರಿಂದ ಇದಕ್ಕೆ ಬೀಡಿಂಗ್ ಬಂದ್ಬಿಟ್ಟು ಚಾಂಪಿಯನ್ ಗೋಲ್ಡ್ ಕೊಟ್ರೆ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳಿ ಚಾಂಪಿಯನ್ ಗೋಲ್ಡ್ ನ ಕೊಟ್ಟಿರುವಂತದ್ದು ಸರ್. ಇಲ್ಲಿ ಬಂದ್ಬಿಟ್ಟು ಲೈಕ್ ಸಿಂಕ್ ಕವರಿಂಗ್ ಕೊಟ್ಟಿದ್ದೀವಿ. ಓಕೆ.
ಸೊ ವಿತ್ ವೆಂಟಿಲೇಷನ್ ಇರುತ್ತೆ ಅಲ್ಲ. 5 ನಂಬರ್ ಆಫ್ ಬ್ಯಾಸ್ಕೆಟ್ಸ್ ನ ಕೊಟ್ಟಿದ್ದೀನಿ. ಓಕೆ, ಸ್ಟ್ಯಾಂಡರ್ಡ್ ಆಗಿ ಇರುವಂತದ್ದು. ಓಕೆ, ಸೊ ಇದು ಕಟ್ಲರಿ ಇದೆ, ಕಪ್ ಅಂಡ್ ಸಾಸರ್. ಸೊ ಬೈ ಡಿಫಾಲ್ಟ್ ಕಿಚನ್ ಓರಿಯೆಂಟೆಡ್ ಏನೇನೆಲ್ಲ ಬೇಕು ಅದನ್ನ ಅಲ್ಯೂಮಿನಿಯಂ ಆದ್ರೂ ಅದರಲ್ಲೂ ಎಲ್ಲಾ ತರದ್ದು ಸಹ ಮಾಡಬಹುದು ಸರ್. ಕಂಪ್ಲೀಟ್ ಆಗಿ ಶೆಲ್ಫ್ಸ್ ಅನ್ನ ಕೊಟ್ಟಿದ್ದೀನಿ, ರಿಮೂವಬಲ್ ಕೂಡ ಮಾಡಬಹುದು. ಸೊ ಇಲ್ಲಿ ಫಿಕ್ಸ್ಡ್ ಕೊಟ್ಟಿದ್ದೀನಿ. ಇಫ್ ಅಟ್ ಆಲ್ ಕಸ್ಟಮರ್ ಏನಾದ್ರು ರಿಮೂವಬಲ್ ಕೇಳಿದ್ರೆ ಖಂಡಿತ ರಿಮೂವಬಲ್ ಕೂಡ ಮಾಡಬಹುದು. ಮೇನ್ ಥಿಂಗು ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಡಬಲ್ ಸೈಡ್ ಶೀಟ್ ಅನ್ನ ಹಾಕಿದ್ದೀನಿ. ಇಲ್ಲಿ ನಾವು ನೋಡೋದಾದ್ರೆ ಇದು ಸಿಂಗಲ್ ಸೈಡ್ ಇದೆ ಸರ್. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ ಡಬಲ್ ಸೈಡ್ ಶೀಟ್ ಹಾಕೋದ್ರಿಂದ ಸ್ವಲ್ಪ ಪ್ರೀಮಿಯಂ ಆಗಿ ಕಾಣುತ್ತೆ, ಅಷ್ಟೇ ಡಿಫರೆನ್ಸ್. ಕಸ್ಟಮರ್ಗಳು ಮ್ಯಾಕ್ಸಿಮಮ್ ಡಬಲ್ ಸೈಡ್ ಶೀಟ್ ನ ಪ್ರಿಫರ್ ಮಾಡುವಂತದ್ದು ಕಿಚನ್ ಬಾಟಮ್ಗೆ ಮತ್ತೆ ವಾರ್ಡ್ರೂಬ್ ಡೋರ್ಸ್ ಗಳಿಗೆ ಮಾತ್ರ. ಸರ್ ಇಲ್ಲಿ ಹೇಳೋದಾದ್ರೆ ಅಕ್ಸೆಪ್ಟ್ ಆಸಿಡ್ ಸರ್, ಏನನ್ನ ಬೇಕಾದ್ರೂ ಹಾಕಿ ಕ್ಲೀನ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕೊಲಿನ್ ಆಗಿರ್ಬೋದು, ಟಿನ್ನರ್ ನ ಕೂಡ ಹಾಕಿ ಕ್ಲೀನ್ ಮಾಡಬಹುದು ಸರ್, ನಾಟ್ ಅನ್ ಇಶ್ಯೂ. ಕಲರ್ ಕಾಂಬಿನೇಷನ್ ಯಾವ ತರ ಇರುತ್ತೆ ಲೈಫ್ ಎಲ್ಲ ಹೇಗೆ? ಲೈಫ್ ಬಗ್ಗೆ ಕೇಳೋದಾದ್ರೆ ಸರ್, ಫ್ರಮ್ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇಂದಾನೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ ಸರ್. ಬೇಸಿಕಲಿ ಬಂದು ನಮ್ದು ಕಂಪ್ಲೀಟ್ಲಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಇರುತ್ತೆ ಸರ್. ದೇರ್ ಇಸ್ ನಥಿಂಗ್ ಐಡ್ ಅಂಡ್ ಸಿಕ್. ಕಸ್ಟಮರ್ಗೆ ಮುಂಚಿತವಾಗಿ ಕೆಲಸ ಒಪ್ಕೊಳ್ಳೋಕ್ಕಿಂತ ಮುಂಚೆನೆ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟಿರ್ತೀವಿ ಸರ್, ಈ ಕಂಪನಿದೇ ಯೂಸ್ ಮಾಡ್ತೀವಿ ಅಂತ ಹೇಳಿ. ಯಾಕೆ ಅದನ್ನ ಹೇಳ್ತಾ ಇದೀನಿ ಅಂದ್ರೆ, ಈಗ ನೀವು ಶೀಟ್ ಬಗ್ಗೆ ಕೇಳಿದ್ರಿ ಸರ್, ಈ ಶೀಟ್ ಬಂದ್ಬಿಟ್ಟು ನಾನು ಯೂಸ್ ಮಾಡಿರೋದು ಯೂರೋ ಡೆಕೋರ್ ಅಂತ ನೋಡ್ಬೋದು ಸರ್. ಇಲ್ಲಿ ಹಿಂದೆಗಡೆ ಪ್ರಿಂಟ್ ಆಗಿದೆ ಯೂರೋ ಡೆಕೋರ್ ಅಂತ ಸರ್. ಇದನ್ನ ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಅಂದ್ರೆ, ಮಾರ್ಕೆಟ್ ನಲ್ಲಿ ಸುಮಾರು ACP ಶೀಟ್ಸ್ ಇದೆ. ಸೊ ಅದೆಲ್ಲ ಅಫೋರ್ಡಬಲ್ ಆಗಿ ಚೀಪ್ ಆಗಿ ಸಿಗ್ಬಹುದು, ಬಟ್ ಇವ್ರು ಕೊಡೋ ಕ್ವಾಲಿಟಿ ಕೊಡ್ತಾ ಇಲ್ಲ ಸರ್. ಒಳ್ಳೆ ಬ್ರ್ಯಾಂಡ್ ಇದೆ. ಸೊ ಆ ಕಾರಣಕ್ಕೆ ಇವ್ರ ಜೊತೆ ಟೈ ಅಪ್ ಆಗಿರೋದ್ರಿಂದ ಇವರು ನಮಗೆ 10 years ಗ್ಯಾರಂಟಿ ಪ್ಲಸ್ ವಾರಂಟಿ ಕೊಡ್ತಾರೆ ಸರ್. ವಿತಿನ್ 10 years ಏನೇ ಆದ್ರೂ, ಲೈಕ್ ಶೇಡ್ ಆಯ್ತು, ಫೇಡ್ ಆಯ್ತು, ಏನೇ ಆದ್ರೂ ಕೂಡ ರಿಪ್ಲೇಸ್ಮೆಂಟ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ನನ್ನ ಕಣ್ಣಿಗಂತೂ ಇದು ವುಡ್ ಅಲ್ಯೂಮಿನಿಯಂ ಏನ್ ಪ್ರಾಡಕ್ಟ್ ಇಂದ ಮಾಡಿದೀರಾ ಅನ್ನೋದಂತೂ ಒಂದು ಗೊತ್ತಾಗ್ತಿಲ್ಲ. ಬಟ್ ಪ್ರೀಮಿಯಂ ಲುಕ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತೆ ಈ ಒಂದು ಸೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಲ್ಲ ಟ್ರಾನ್ಸ್ಪರೆಂಟ್. ಇದು ಬಂದು ಕಸ್ಟಮರ್ ರಿಕ್ವೈರ್ಮೆಂಟ್ ಆಗಿತ್ತು. ಈ ಮಿಡಲ್ ಯೂನಿಟ್ ಕಂಪ್ಲೀಟ್ ಆಗಿ ಕವರ್ ಮಾಡ್ಕೊಟ್ಬಿಡಿ, ಸೊ ದಟ್ ನಮ್ಗೆ ಐಟಮ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಅನ್ನ ಹಾಕಿದೀವಿ ಸರ್. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಏನಾದ್ರು ಐಟಮ್ ಇಟ್ಕೊಂಡ್ರೆ ಅದು ಹೈಲೈಟ್ ಆಗಿ ಕಾಣೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನೋಡಬಹುದು ಸರ್, ಪ್ರಾವಿಷನ್ ಬಂದ್ಬಿಟ್ಟು ವಾಟರ್ ಪ್ಯೂರಿಫೈಯರ್ ಇದೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸರ್ ಶೆಲ್ಫ್ಸ್ ಕೊಟ್ಟಿದೀವಿ, ಸೊ ದಟ್ ಅವ್ರ ಐಟಮ್ಸ್ ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಕೂಡ ಸ್ಟೋರ್ ಮಾಡ್ಕೋಬಹುದು. ಈಗ ನೀವು ಇಲ್ಲೇನ್ ನೋಡ್ತಾ ಇದೀರಾ, ಇದು ಪೂಜೆ ಯೂನಿಟ್. ಕಸ್ಟಮರ್ ಕೇಳಿದ್ರು ಯಾವ ತರ ಡಿಸೈನ್ ಮಾಡ್ಬೋದು ಅಂತ ಹೇಳಿ. ಸೊ ನಾನು ಒಂದ್ 3-4 ತರ ಡಿಸೈನ್ ತೋರಿಸಿದ್ದೆ, ಅದ್ರಲ್ಲಿ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಕಂಪ್ಲೀಟ್ಲಿ ಶೆಲ್ಫ್ಸ್ ಇದೆ, ಅವರು ದೀಪ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಒಂದು ಕೃಷ್ಣ ವಿಗ್ರಹ ಬರುತ್ತೆ ಸರ್. ಸೊ ಈ ಕಡೆ ನಾವು ನೋಡೋದಾದ್ರೆ ಸರ್, ಇಲ್ಲೂ ಕೂಡ ಗ್ಲಾಸ್ ಡೋರ್ ಅನ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಒಂದಷ್ಟು ಶೆಲ್ಫ್ಸ್ ಮಾಡಿದ್ದೀರಾ? ಎಸ್ ಸರ್, ಹೌದು. ಕ್ಲೋಸ್ ಮಾಡಿದಾಗ ಸೌಂಡ್ ಬರುತ್ತೆ. ಓಕೆ, ಆ ನಾಚ್ ಆಗೋ ಸೌಂಡ್ ಅವಾಯ್ಡ್ ಆಗ್ಲಿ, ಅಬ್ಸರ್ವ್ ಆಗ್ಲಿ ಅಂತ ಹೇಳಿ ಅದನ್ನ ಹಾಕಿರುವಂತದ್ದು. ಅದನ್ನ ವುಲ್ಲನ್ ಫೆಲ್ಟ್ ಅಂತ ಹೇಳ್ತೀವಿ ಸರ್. ಇದು ಕೂಡ ACP ಶೀಟ್ ಸರ್. ಇದ್ರಲ್ಲೂ ಅಷ್ಟೇ ನಮ್ಗೆ N ನಂಬರ್ ಆಫ್ ಕಲೆಕ್ಷನ್ಸ್ ಇದೆ ವುಡನ್ ಶೀಟ್ಸ್ ಅಲ್ಲಿ ಕೂಡ. ಇಲ್ಲಿ ಯೂಸ್ ಮಾಡಿರೋದು ಬಂದು ಟೀ ಕುಡ್ ಕಲರ್. ಸೊ ಇನ್ನ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾನು ಇದೆ ಸರ್. ಸರ್ ನಾರ್ಮಲ್ ಸಾಲಿಡ್ ಕಲರ್ಸ್ ಅಂತ ತಗೊಳ್ಳೋದಾದ್ರೆ ಅರೌಂಡ್ ಒಂದು 70 ಕಲರ್ಸ್ ಇದೆ. ವುಡನ್ ಕಲರ್, ಮಾರ್ಬಲ್ ಕಲರ್, ಸೊ ಮೆಟಾಲಿಕ್ ಕಲರ್ಸ್, ಸ್ಪಾರ್ಕಲ್ ಕಲರ್ಸ್ ಅಂತ ಎಲ್ಲ ತಗೊಂಡ್ರೆ ಅರೌಂಡ್ 140 ಕಲರ್ಸ್ ವರ್ಗು ಇದೆ ಸರ್. ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ ACP ಶೀಟ್. ಇನ್ನ PVC ಶೀಟ್ಸ್ ಅದು ಇದು ಅಂತ ಎಲ್ಲ ಬರುತ್ತೆ. ಅದನ್ನ ಮಿಕ್ಸ್ ಮ್ಯಾಚ್ ಮಾಡಿ ಇದಕ್ಕೆ ಮಾಡಿದ್ರೆ ಬಜೆಟ್ ಇನ್ನ ಕಮ್ಮಿ ಆಗುತ್ತೆ, ಬಿಟ್ರೆ ಲೈಫ್ ಬರಲ್ಲ ಸರ್. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ನ ಯೂಸ್ ಮಾಡಿದ್ರೆ ಮಾತ್ರ ಲೈಫ್ ಬರುವಂತದ್ದು. ಸೊ ಅಲ್ಯೂಮಿನಿಯಂ ಫ್ರೇಮ್ಸ್ ನ ಹಾಕ್ಬಿಟ್ಟು ಇಲ್ಲಿ ACP ಶೀಟ್ ಹಾಕೋಬಹುದು, PVC ಶೀಟ್ ಹಾಕ್ಬಿಟ್ರೆ ಲೈಫ್ ಬರೋದಿಲ್ಲ ಸರ್. ಅಲ್ಯೂಮಿನಿಯಂ ಅಂತ ಹೇಳಿದಾಗ ಡೆಫಿನೆಟ್ಲಿ ಇಟ್ಸ್ ಅ ಕಂಡಕ್ಟಿಂಗ್ ಮೆಟೀರಿಯಲ್ ಸರ್. ಇದು ಕಂಡಕ್ಟ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸರ್, ಅಲ್ಯೂಮಿನಿಯಂ ಮೇಲೆ ಪೌಡರ್ ಕೋಟಿಂಗ್ ಆಗಿರುತ್ತೆ. ಆ ಪೌಡರ್ಗೆ ಟಚ್ ಆಯ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಅದು ಪಾಸ್ ಆಗೋದಿಲ್ಲ. ಅಂಡ್ ಅಗೇನ್ ACP ಶೀಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ACP ಶೀಟ್ ಬಂದ್ಬಿಟ್ಟು ಸ್ಯಾಂಡ್ವಿಚ್ ಆಗಿರುತ್ತೆ ಸರ್. ಅಲ್ಯೂಮಿನಿಯಂ ಕಾಯಿಲ್ ಬರುತ್ತೆ, ಅದ್ರ ನಡುವೆ LDPE ಪ್ಲಾಸ್ಟಿಕ್ ಕೋರ್ ಇರುತ್ತೆ. ಸ್ಯಾಂಡ್ವಿಚ್ ಆಗಿರೋದ್ರಿಂದ 200% ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋದಿಲ್ಲ ಸರ್. ಇಲ್ಲಿ ಡ್ರಾರ್ಸ್ ಇದೆ. ಹೌದು, ಇದು ರೂಮ್ 1 ಬಂದಿದ್ದೀವಿ ಸರ್. ಟೋಟಲ್ ಆಗಿ ಇಲ್ಲಿ 2 ಬೆಡ್ರೂಮ್ಸ್ ಇದೆ. ಇಲ್ಲಿ ಫಸ್ಟ್ ಪ್ರಾವಿಷನ್ ಬಂದ್ಬಿಟ್ಟು ಡ್ರೆಸ್ಸಿಂಗ್ ಯೂನಿಟ್ ಗೆ ಅಂತ ಹೇಳಿ ಕೊಟ್ಟಿದ್ದೀವಿ. ಬಿಗ್ ಮಿರರ್ ಇದೆ. ಸೊ ಬ್ಯಾಕ್ ಸೈಡ್ ಟು ಡ್ರೆಸ್ಸಿಂಗ್ ಯೂನಿಟ್ ಕಂಪಾರ್ಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದೀವಿ, ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಇಲ್ಲೊಂದು ಡ್ರಾರ್ ಇದೆ. ನಮ್ಮಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಸರ್, ಪ್ರತಿಯೊಂದು ಅದಕ್ಕೆ ಆದಂತ ಒಂದು ಸೆಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡ್ರಾರ್ಗೆ ಡ್ರಾರ್ ಸೆಕ್ಷನ್ ಅಂತಾನೆ ಕರಿತೀವಿ. ಈಗ ಬ್ಯಾಕ್ ಸೈಡ್ ನಾವ್ ಏನ್ ಕಂಪಾರ್ಟ್ಮೆಂಟ್ ನ ನೋಡಿದ್ವಿ, ಅದನ್ನ ಮಾಡೋದಕ್ಕೆ 4x1 ಅಂತ ಬರುತ್ತೆ. ಅಂದ್ರೆ 4 ಇಂಚ್ಗೆ 1 ಇಂಚ್ ಇರುತ್ತೆ. ಆ ತರ ಟ್ಯೂಬ್ ಗಳನ್ನ ಹಾಕಿನೇ ಮಾಡುವಂತದ್ದು. ಯಾಕೆ ಇದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ಈ ತರ ತುಂಬಾ ಪರ್ಟಿಕ್ಯುಲರ್ ಆಗಿರುವಂತ ಅಲ್ಯೂಮಿನಿಯಂ ಸೆಕ್ಷನ್ಸ್ ನ ಯೂಸ್ ಮಾಡಿದ್ರೇನೆ ಲೈಫ್ ಬರುವಂತದ್ದು. ಸೊ ಇಲ್ಲಿ ನಾರ್ಮಲ್ ಆಗಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡೋದಾದ್ರೆ ಸರ್,
ಒಳಗೆ ಫಸ್ಟ್ ಹ್ಯಾಂಗರ್ ಪೈಪ್ ಇದೆ. ಸೊ ಡಬಲ್ ಸೈಡ್ ಶೀಟ್ ಯೂಸ್ ಮಾಡಿದ್ದೀನಿ. ಸೊ 2 ಡ್ರಾವರ್ಸ್ ನ ಕೊಟ್ಟು ವಿತ್ ಲಾಕಿಂಗ್ ಫೆಸಿಲಿಟಿ ಕೂಡ ಕೊಟ್ಟಿದ್ದೀವಿ. ಇದು ಡೋರ್ದು ಓಪನ್ ಇದೆಯಲ್ಲ, ಇದ್ರಲ್ಲಿ ಬೇರೆ ತರ ಏನಾದ್ರು ಆಪ್ಷನ್ಸ್ ಇದೆಯಾ ಸರ್? ಅದೇ ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಇದೆ. ಅದನ್ನ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋಣ ಡೆಫಿನೆಟ್ಲಿ. ಕಸ್ಟಮರು ಡೋರ್ ವಾರ್ಡ್ರೋಬೇ ಇರ್ಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು, ಆ ಕಾರಣಕ್ಕೆ ಕಂಪ್ಲೀಟ್ ಆಗಿ ಡೋರ್ ಮಾಡಿರುವಂತದ್ದು. ಇಲ್ಲಿ ನೆಕ್ಸ್ಟ್ 2 ಡೋರ್ಸ್ ನ ಓಪನ್ ಮಾಡಿದ್ರೆ ಕಂಪ್ಲೀಟ್ಲಿ ಶೆಲ್ಫ್ಸ್ ಕೊಟ್ಟಿದೀವಿ. ನೀವು ಅವಾಗ್ಲೇ ಕೇಳ್ದಂಗೆ ಇಲ್ಲಿ ಎಷ್ಟು ವೆಯ್ಟ್ ತಡೆಯುತ್ತೆ ಅಂತ ಒಂದು ಡೌಟ್ ಬರುತ್ತೆ. ಮಿನಿಮಮ್ 200 to 250 kg ಅಂತೂ ಆರಾಮಾಗಿ ತಡೆಯುತ್ತೆ ಸರ್. ಹೇಗ್ ನೀವು ಗೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳೋದಾದ್ರೆ ಸರ್, ಇಲ್ಲಿ ಮೇಲ್ ನೋಡ್ಬೋದು ಸರ್, ಇಲ್ಲಿ ಸಜ್ಜ ಇಲ್ಲ ಸರ್. ಹೌದು. ಸೊ ನಾವೇನೆ ಸಜ್ಜನ ಬಿಲ್ಡ್ ಮಾಡಿರುವಂತದ್ದು. ಅಗೇನ್ ಇಲ್ಲಿ ಸಪೋರ್ಟ್ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಎಲ್ಲಾ ಕಡೆನೂ ಸಪೋರ್ಟ್ ಪೀಸಸ್ ಇದೆ. ಫಾರ್ ಎಕ್ಸಾಂಪಲ್ ಅವ್ರದ್ದು ಇರ್ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಐಟಮ್ಸ್ ನೆಲ್ಲ ಅಲ್ಲಿ ಸ್ಟೋರ್ ಮಾಡೇ ಮಾಡ್ತಾರೆ, ಆರಾಮಾಗಿ ಸ್ಟೋರ್ ಮಾಡಬಹುದು. ಅಂದ್ರೆ ಇದು ಕಿಡ್ಸ್ ರೂಮು. ಸೊ ತುಂಬಾ ಸ್ಮಾಲ್ ರೂಮ್ ಆಗಿರೋದ್ರಿಂದ ಸೊ ಸಿಂಪಲ್ ಆಗಿ ಡಿಸೈನ್ ಮಾಡಿರುವಂತದ್ದು. ಚಿಕ್ಕದಾಗಿ ಕಂಪ್ಲೀಟ್ಲಿ ಶೆಲ್ಫ್ಸ್ ಕೊಟ್ಟಿದ್ದೀನಿ ಸರ್. ಇಲ್ಲೊಂದು ಹ್ಯಾಂಗರ್ ಪೈಪ್ ಬರ್ತದೆ, ಅಗೇನ್ ಇಲ್ಲೊಂದು ಡ್ರಾವರ್ ಬರುತ್ತೆ. ಸೊ ಇಲ್ಲಿ ಲಾಸ್ಟ್ ಡೋರ್ ನೋಡೋದಾದ್ರೆ ಕಂಪ್ಲೀಟ್ಲಿ ಶೆಲ್ಫ್ಸ್ ಇದೆ. ಯಾಕೆ ಈ ತರ ಡಿವೈಡ್ ಮಾಡ್ಕೊಂಡಿರೋದು ಅಂದ್ರೆ, ಒಂದ್ ಕಡೆ ಕಂಪ್ಲೀಟ್ ಆಗಿ ಬುಕ್ಸ್ ಗಳನ್ನ ಇಟ್ಕೊಳ್ತಾರೆ, ಇನ್ನೊಂದ್ ಕಡೆ ಬಟ್ಟೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರೋದು. ಸರ್ ಅಲ್ಯೂಮಿನಿಯಂ ಅಲ್ಲಿ ಕಾಟ್ ಮಾಡೋದಕ್ಕಾಗಲ್ಲ. ವಾರ್ಡ್ರೋಬ್, ಕಿಚನ್, ಟಿವಿ ಯೂನಿಟ್ ಎಲ್ಲಾನು ಕೂಡ ಮಾಡ್ಬೋದು. ಬಟ್ PVC ಅಲ್ಲಿ ಫಾಲ್ ಸೀಲಿಂಗ್ ಅನ್ನ ಮಾಡ್ಬೋದು ಸರ್. ಅದನ್ನ ಕೂಡ ಆಫೀಸ್ ನಲ್ಲಿ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತೋರ್ಸೋಣ. ಅಂಡ್ ಯಾವ್ದಾದ್ರು ಒಂದು ಬಿಲ್ಡಿಂಗ್ ವರ್ಕ್ ಕೂಡ ತೋರ್ಸೋಣ. ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಲ್ಲ ಕೆಲಸ, ಇದೆಲ್ಲ ತುಂಬಾ ಮೀಡಿಯಂ ರೇಂಜ್ ವರ್ಕ್ ನಾವು ಈಗ ನೋಡ್ತಾ ಇರುವಂತದ್ದು. ಈಗ ನಾವು ಕಿಚನ್ ನ ಪ್ರೀಮಿಯಂ ಆಗಿ ತೋರಿಸಿದ್ವಿ, ಕಲರ್ ಪ್ರೀಮಿಯಂ ಯೂಸ್ ಮಾಡಿದೀವಿ, ಬಟ್ ವರ್ಕ್ ತುಂಬಾ ಮೀಡಿಯಂ ರೇಂಜ್ ನ ವರ್ಕ್ ಆಗಿದೆ. ಸೊ ಅಂದ್ರೆ ವರ್ಕ್ ನೋಡ್ತಾ ಇದ್ರೆ ಈಗ ನಮಗೂ ಒಂದಿಷ್ಟು ಇನ್ನೂ ಕ್ವಶನ್ಸ್ ಗಳು ಹುಡ್ತಾನೆ ಇರುತ್ತೆ. ಅಂದ್ರೆ ಈಗ ಮೀಡಿಯಂ ಅಥವಾ ಇನ್ನ ಪ್ರೀಮಿಯಂ, ಲಕ್ಸುರಿ ಈ ತರದ ಸೆಗ್ಮೆಂಟ್ ಗಳು ಬಂದ್ರೆ ಅದು ಹೆಂಗ್ ಯಾವ ತರ ವರ್ಕ್ ಆಗುತ್ತೆ? ಎಲ್ಲಾ ಕ್ಯಾಟಗರಿ ಆಫ್ ಕಸ್ಟಮರ್ಸ್ ಇಷ್ಟಪಡ್ತಾರೆ. ಲೋ ಲೆವೆಲ್ ಬಜೆಟ್ ಮನೆಯಿಂದ ಹಿಡಿದು ಹೈ ಲೆವೆಲ್ ಬಂಗ್ಲೋವರೆಗೂ ಕೂಡ ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಅದಕ್ಕೆ ಬೇಕಾದಂತ ವೆರೈಟೀಸ್ ಆಫ್ ವರ್ಕ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಈಗ ನಾನು ಕಿಚನ್ ಅಲ್ಲಿ ಏನ್ ಪ್ರೀಮಿಯಂ ಕಲರ್ ಯೂಸ್ ಮಾಡಿದೀನಿ, ಇದೇ ತರ ಡಬಲ್ ಟೆಕ್ಸ್ಚರ್ ಕಲರ್ಸ್ ಬರ್ತದೆ, ಬಾರ್ಡರ್ ವರ್ಕ್ ಬರುತ್ತೆ, ಸ್ಟ್ರಿಪ್ ವರ್ಕ್ ಅಂತ ಕರಿತೀವಿ, ಆ ತರ ವರ್ಕ್ಸ್ ಎಲ್ಲ ಬರುತ್ತೆ. ಆ ತರ ಕಾಂಬಿನೇಷನ್ ಇಟ್ಟು ಕೆಲಸ ಮಾಡಿದಾಗ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ. ನಿಮ್ಮ ಒಂದು 6-7 years ಎಕ್ಸ್ಪೀರಿಯನ್ಸ್, ಅಲ್ಯೂಮಿನಿಯಂದು ಅಪಾರ್ಟ್ಮೆಂಟ್ ಜಾಸ್ತಿ ಮಾಡಿದೀರಾ ಅಥವಾ ಇಂಡಿವಿಜುವಲ್ ವಿಲ್ಲಾ ಜಾಸ್ತಿ ಮಾಡಿದೀರಾ? ಸರ್ ತುಂಬಾ ಅಂತ ಹೇಳೋದಾದ್ರೆ ಇಂಡಿವಿಜುವಲ್ ಮನೆಗಳೇ ಸರ್. ಸೊ ಅಂದ್ರೆ ಈಗ ಪ್ರೈಸ್ ಅಂತ ಬಂದ್ರೆ ಯಾವ ತರ ಅಂದ್ರೆ? ಸೊ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಫಿಕ್ಸ್ಡ್ ಇದೆ. ಸೊ 800 rupees ಲಾಫ್ಟ್ ಇದೆ, ಕಿಚನ್ ಎಲ್ಲ ಬಂದು 900 ಇದೆ. ಸೊ ವಾರ್ಡ್ರೂಬ್ಸ್ ಎಲ್ಲ 1000 rupees ಇದೆ, ಸ್ಲೈಡಿಂಗ್ ವಾರ್ಡ್ರೂಬ್ ಬಂದು 1300 ಆಗುತ್ತೆ. ಸೊ ಈ ತರ ಪ್ರೈಸಿಂಗ್ ಇದೆ ಪರ್ ಸ್ಕ್ವೇರ್ ಫೀಟ್. ಹೇಳಿದ್ರೆ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಟ್ಬಿಡ್ತೀವಿ ಕಸ್ಟಮರ್ಗೆ. ಅಂಡ್ ಒನ್ಸ್ ಅಪ್ರೂವಲ್ ಆಯ್ತು ಅಂತ ಹೇಳಿದ್ಮೇಲೆ ಒಂದು ಅಗ್ರಿಮೆಂಟ್ ಆಗುತ್ತೆ. ವಾಟ್ ಈಸ್ ಅಗ್ರಿಮೆಂಟ್ ಅಂತ ನೀವು ಕೇಳೋದಾದ್ರೆ ಸರ್, ಓನ್ಲಿ ಕ್ಯಾಶ್ ಸೇಕ್ ಅಂತ ಅಲ್ಲ, ನಾವ್ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿ ಯಾವುದೇ ತರ ಕನ್ಫ್ಯೂಷನ್ಸ್ ಇರಲ್ಲ. ಒನ್ಸ್ ಕೆಲಸ ಸ್ಟಾರ್ಟ್ ಆದ್ಮೇಲೆ ಸರ್ ನೀವು ಅವತ್ತು ಈ ತರ ಹೇಳಿದ್ರಿ, ಮತ್ತೆ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಕಸ್ಟಮರ್ಗೂ ಡೌಟ್ ಬರಬಾರ್ದು, ನಾವು ಆ ತರ ಮಾಡಬಾರ್ದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಅಕಾರ್ಡಿಂಗ್ಲಿ ಪೇಮೆಂಟ್ ಸೆಟಪ್ ಕೂಡ ಇದೆ. ಅದೆಲ್ಲ ಆದ್ಮೇಲೆ ಸರ್ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಕೂಡ ಇರುತ್ತೆ. ಟೆಕ್ನಿಕಲ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ ಅನ್ನೋದೆಲ್ಲ ಒಂದು ಡೌಟ್ ಇರುತ್ತೆ. ಆ ಕಾರಣಕ್ಕೆ ಆ ಕ್ವೆಶನ್ ಬರುವಂತದ್ದು, ಟೆಕ್ನಿಕಲ್ ಸಪೋರ್ಟ್ ಹೆಂಗಿರುತ್ತೆ ಫ್ಯೂಚರ್ ನಲ್ಲಿ ಅಂತ ಹೇಳಿ. ಸರ್ ಖಂಡಿತವಾಗಿಯೂ ಟೆಕ್ನಿಕಲ್ ಸಪೋರ್ಟ್ ಯಾವ ತರ ಕೋಆಪರೇಟ್ ಮಾಡ್ಬೇಕು ಆ ತರ ಅಂತೂ ಡೆಫಿನೆಟ್ಲಿ ಕೋಆಪರೇಟ್ ಮಾಡ್ತೀವಿ. ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ರಿಪೋರ್ಟ್ ಮಾಡಿದ್ರೆ ವಿತಿನ್ ಅ ವೀಕ್ ಆರ್ ವಿತಿನ್ ಅ 10 days ಕಂಪ್ಲೀಟ್ ಆಗಿ ಅದು ಎಸ್ಕಲೇಟ್ ಮಾಡಿ ಕೊಡೋ ಜವಾಬ್ದಾರಿ ನಮ್ದಾಗಿರುತ್ತೆ. ಲೈಫ್ ಟೈಮ್ ಗ್ಯಾರಂಟಿ ಅಲ್ಯೂಮಿನಿಯಂಗೆ ಇರ್ತದೆ. ಟೆಕ್ನಿಕಲ್ ವಾರಂಟಿ ಬಂದು 5 years ಇರುತ್ತೆ. ಸೊ 10 years ಫಾರ್ ACP ಇರುತ್ತೆ. ವಿತಿನ್ 5 years ಯಾವುದೇ ತರ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಫ್ರೀ ರಿಪ್ಲೇಸ್ಮೆಂಟ್ ಇರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಗಿರೀಶ್ ಅಂತ ಸರ್. ಈಗ ಒಂದು ಅಲ್ಯೂಮಿನಿಯಂ ಒಂದು ಇಂಟೀರಿಯರ್ ನ ವರ್ಕ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನೀವು ಅಲ್ಯೂಮಿನಿಯಂದಕ್ಕೆ ಹೋಗ್ಬೇಕು ಅಂತ ಹೇಗೆ? ಹೌದು ಸರ್, ವುಡ್ಡಲ್ಲೆಲ್ಲ ಹೋದ್ರೆ ಸುಮ್ಮನೆ ಹುಳ ಹಿಡಿಯುತ್ತೆ ಮತ್ತೆ ಡಸ್ಟ್ ಪ್ರೂಫ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಯೂಮಿನಿಯಂಗೆ ಹೋಗ್ಬೇಕಂತಾನೆ ಪ್ಲಾನ್ ಇತ್ತು. ಮತ್ತೆ ಇವ್ರದ್ದೇನಂದ್ರೆ ಎಲ್ಲ ಪೂರ್ತಿ ಅಗ್ರಿಮೆಂಟ್ ಬೇಸಿಕಲ್ಲೇ ಎಲ್ಲ ಮಾಡ್ಕೊಡ್ತಾರೆ ಸರ್. ನಾವು ಅವ್ರಿಗೆ ಒಂದು 15 days ಟೈಮ್ ಕೊಟ್ಟಿದ್ವಿ. ನಾವು ಹೇಳಿದ ಟೈಮಿಗೆ ಕರೆಕ್ಟಾಗಿ ಮಾಡಿಕೊಟ್ರು ಸರ್. ಸೊ ಫೈನಲಿ ಬರತ್ತವ್ರೆ ರಿಚಾಗೆ ಒಂದು ಲುಕ್ ಕಾಣಂಗೆ ಮಾಡಿ ಕೊಟ್ಟಿದ್ದೀರಾ. ನೈಸ್. ಇನ್ನೂ ಒಂದು ಅಪ್ಕಮಿಂಗ್ ನಿಮ್ಮ ಒಂದು ಪ್ರಾಜೆಕ್ಟ್, ಒಂದು ದೊಡ್ಡ ಮನೆಯಲ್ಲಿ ಮಾಡಿರೋಂಥ ಒಂದು ವರ್ಕ್ನು ನಮ್ಮ ಒಂದು ವೀಕ್ಷಕರಿಗೂ ಪರಿಚಯ ಮಾಡಿಸೋಣ. ಬಟ್ ಈಗ ನೋಡ್ತಿರೋಂಥ ವೀಕ್ಷಕರಿಗೆ ಅವರು ರೀಚ್ ಔಟ್ ಆಗಬೇಕು ಅಂದ್ರೆ ನಿಮ್ಮ ಒಂದು ಕಂಪ್ಲೀಟ್ ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ನಿಮ್ಮ ಒಂದು ಆಫೀಸ್ ಅಡ್ರೆಸ್ ಇರ್ಬೋದು. ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಮಾಗಡಿ ರೋಡ್ ಬ್ಯಾಡ್ರಳ್ಳಿ, ಭರತ್ ನಗರ್ 2nd stage ಅಲ್ಲಿ ಇದೆ. ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಹೇಳಿ. ಫ್ರಮ್
9 to 7 ಓಪನ್ ಇರುತ್ತೆ ಸರ್ ಆಫೀಸು. Okay. ಸೊ ಅದ್ರದ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು ನಾನು ನಿಮಗೆ ಶೇರ್ ಮಾಡ್ತೀನಿ, ಸೊ ದಟ್ ನೀವು ಅದನ್ನು ಇದು ಮಾಡ್ಬೋದು. ಲೈಕ್ ಕಸ್ಟಮರ್ಸ್ಗಳು ಅಷ್ಟೇ ಸರ್, ಲೈಕ್ ಸ್ಯಾಟರ್ಡೇ ಸಂಡೇಸ್ ಎನಿ ಡೇ ಎನಿ ಟೈಮ್ ಫೋನ್ ಮಾಡಿಕೊಂಡು ಶೆಡ್ಯೂಲ್ ಮಾಡ್ಕೊಂಡು ಆರಾಮಾಗಿ ಆಫೀಸ್ನ ವಿಸಿಟ್ ಮಾಡ್ಬೋದು. ಅಂದರೆ ಇನ್ ಕೇಸ್ ಅವ್ರು ಯಾವ್ದಾದ್ರು ನಿಮ್ದು ರೀಸೆಂಟ್ ವರ್ಕ್ ಮಾಡಿರೋ ಡೆಮೋ ಏನೋ ನೋಡಬೇಕು ಅಂದ್ರೆ ಆಪ್ಷನ್ಸ್ ಇರುತ್ತಾ? ಖಂಡಿತ ಸರ್ ಆಫೀಸಲ್ಲಿ ಕಂಪ್ಲೀಟ್ ಡೆಮೋನು ಇದೆ. Okay. ಸೊ ವಾರ್ಡ್ರೂಬ್, ಕಿಚನ್, ಟಿವಿ ಯೂನಿಟ್ ಎಲ್ಲ ಸೆಟಪ್ಪು ಇದೆ ಆಫೀಸ್ನಲ್ಲೂ ಕೂಡ. ಆಫೀಸಲ್ಲೂ ಕೂಡ ನೋಡ್ಬೋದು. ಆರ್ಎಲ್ಸ್ ಇಲ್ಲ ಯಾವ್ದಾರೋ ಸೈಟ್ ಬಿಲ್ಡಿಂಗ್ ನೋಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಆಫೀಸ್ ಸರೌಂಡಿಂಗ್ಸ್ನಲ್ಲೇ ಮಾಡಿರೋವಂಥ ಕೆಲಸಗಳಾಗಿರ್ಬೋದು ಅಥವಾ ನಡೀತಾ ಇರೋವಂಥ ಕೆಲಸಗಳಿಗಾಗಿರ್ಬೋದು, ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಈ ಒಂದು ಕಂಪ್ಲೀಟ್ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹೆಚ್ಚಿನ ಒಂದು ಮಾಹಿತಿಗೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಸ್ಗೆ ನೀವು ರೀಚ್ ಔಟ್ ಆಗ್ಬೋದು. ನಿಮ್ಮ ಒಂದು ಎಂಕ್ವೈರೀಸ್ ಅಥವಾ ಕ್ವಶನ್ಸ್ ಏನೇ ಇದ್ರೂ ಅಲ್ಲಿಗೆ ರೀಚ್ ಆಗಿ ಅಂತ ಹೇಳ್ತಾ ಸಿಗ್ತಿರ್ತೀವಿ ಇದೇ ರೀತಿ ಒಂದು ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.